ವಾರಾಂತ್ಯದ ರಜೆಯ ಹಿನ್ನೆಲೆಯಲ್ಲಿಯೇ ಭಾನುವಾರ ಹಾಸನಾಂಬ ದೇವಿಯ ದೇವಸ್ಥಾನಕ್ಕಾಗಿ ಭಕ್ತರ ಸಾಗರವೇ ಹರಿದು ಬಂದಿತ್ತು. ಸಾರ್ವಜನಿಕರ ದರ್ಶನ ಆರಂಭಗೊಂಡು ಕೇವಲ 3 ದಿನಗಳಲ್ಲೇ ಸುಮಾರು 3.5 ಲಕ್ಷ ಭಕ್ತರು ದೇವಿಯ ದರ್ಶನವನ್ನ ಪಡೆದಿದ್ದಾರೆ. ಬೆಳಗ್ಗೆ 8 ಗಂಟೆಯ ವೇಳೆಗೆ ಸಾಲು ಸರಾಗವಾಗಿ ಸಾಗಿದ್ದು, ಮಧ್ಯಾಹ್ನ ವೇಳೆಗೆ ಭಕ್ತರ ಸಂಖ್ಯೆ ಮತ್ತಷ್ಟು ಹೆಚ್ಚಾಗಿದೆ. ಕಂದಾಯ ಇಲಾಖೆಯ ಅಧಿಕಾರಿ ಹೇಮಲತಾ ಅವರ ಮಾಹಿತಿಯ ಪ್ರಕಾರ ಭಾನುವಾರ ಬೆಳಗ್ಗೆ 8 ಗಂಟೆಯ ವೇಳೆಗೆ ಪಾಸ್ ಮತ್ತು ಲಡ್ಡು ಮಾರಾಟದ ಮೂಲಕ 2.24 ಕೋಟಿ ಆದಾಯ ದಾಖಲಾಗಿದೆ. 1,000 ಮತ್ತು 300 ಟಿಕೆಟ್ ದರಗಳ ದರ್ಶನ ಪಡೆಯುವಂತಹ ಸಂಖ್ಯೆ ಈಗ ಗಣನೀಯವಾಗಿ ಹೆಚ್ಚಿದೆ. ಧರ್ಮದರ್ಶನ ಸೇರಿದಂತೆ ಎಲ್ಲಾ ಸಾಲುಗಳಲ್ಲಿ ಭಕ್ತರು ಸರಾಗವಾಗಿ ದರ್ಶನವನ್ನ ಪಡೆದಿದ್ದಾರೆ. ಅಕ್ಟೋಬರ್ 18ರಿಂದ 22ರವರೆಗೆ ಅತಿ ಹೆಚ್ಚು ಜನಸಂದಣಿ ಇರೋದ್ರಿಂದ ಭಕ್ತರು ಸಾಧ್ಯವಾದರೆ ಅಕ್ಟೋಬರ್ 18ರ ಒಳಗಡೆಯೇ ಬಂದು ದರ್ಶನವನ್ನ ಪಡೆಯುವ ಮೂಲಕ ಸಹಕರಿಸಬೇಕು ಅಂತ ಕೃಷ್ಣ ಬೈರೇಗೌಡ ಅವರು ಕೋರಿದ್ದಾರೆ. ಇನ್ನು ದೇಗುಲದ ಸುತ್ತಲೂ ಅಳವಡಿಸಿರುವಂತಹ 280 ಸಿಸಿಟಿವಿ ಕ್ಯಾಮೆರಾಗಳ ಕಣ್ಗಾವಲಿದ್ದು, ಹಾಸನಾಂಬೆ ದೇವಾಲಯದ ಎಡಭಾಗದಲ್ಲಿ ತೆರೆಯಲಾಗಿರುವಂತಹ ನಿಯಂತ್ರಣ ಕೊಠಡಿಯಲ್ಲಿ ಕುಳಿತು ಎಲ್ಲವನ್ನ ವೀಕ್ಷಿಸಲಾಗ್ತಾ ಇದೆ. ಇನ್ನು ಹಾಸನಾಂಬ ಹಾಗೂ ಸಿದ್ದೇಶ್ವರ ಜಾತ್ರಾ ಮಹೋತ್ಸವದ ಆರಂಭಗೊಂಡಿದ್ದು, ಈಗ ಶುರುವಾದ 2 ದಿನದಲ್ಲಿ ದೇವಾಲಯಕ್ಕೆ 2.25 ಕೋಟಿ ಆದಾಯ ಬಂದಿದೆ. ಗುರುವಾರ ಹಾಸನಾಂಬ ಹಾಗೂ ಸಿದ್ದೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವ ಆರಂಭಗೊಂಡಿದೆ. ಶುಕ್ರವಾರದಿಂದ ಸಾರ್ವಜನಿಕ ದರ್ಶನ ಆರಂಭವಾಗಿದೆ. ಭಾನುವಾರ ಬೆಳಗ್ಗೆ 8 ಗಂಟೆಯವರೆಗೆ 300 ರೂಪಾಯಿ ದರದ 27,759 ಟಿಕೆಟ್ಗಳು ಮಾರಾಟವಾಗಿವೆ. ಅದರಲ್ಲಿ ಆನ್ಲೈನ್ನಲ್ಲಿ 4,499 ಹಾಗೂ ನೇರ ಖರೀದಿಯಲ್ಲಿ 23,260 ಟಿಕೆಟ್ಗಳು ಮಾರಾಟವಾಗಿವೆ. 1,000 ರೂಪಾಯಿ ದರದ 12,396 ಮಾರಾಟವಾಗಿವೆ. ಇದರಲ್ಲಿ ಆನ್ಲೈನ್ನಲ್ಲಿ 3,912 ಹಾಗೂ ನೇರ ಖರೀದಿಗಳು 8,484 ಆಗಿವೆ. 17,337 ಲಡ್ಡು ಪ್ರಸಾದದ ಮಾರಾಟವಾಗಿವೆ. ಇನ್ನು 300 ದರದ ಟಿಕೆಟ್ಗಳಿಂದ ಒಟ್ಟು 83,27,700 ರೂಪಾಯಿ ಮತ್ತು 1,000 ದರದ ಟಿಕೆಟ್ಗಳಿಂದ 1,23,96,000 ಹಾಗೂ ಲಡ್ಡು ಪ್ರಸಾದದ ಮಾರಾಟದಿಂದ 17,33,700 ಸೇರಿ ಒಟ್ಟು 2,24,57,400 ಸಂಗ್ರಹವಾಗಿದೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.